ಶ್ರೀ ಸಾಯಿ ಸಚ್ಚರಿತ್ರೆ 51ನೇ ಅಧ್ಯಾಯ ಉಪಸಂಹಾರ. ನಾವು 51ನೇ ಅಧ್ಯಾಯ ಮುಗಿಸಿ ಕೊನೆಯ ಅಧ್ಯಾಯಕ್ಕೆ ಬಂದಿರುತ್ತೇವೆ. ಇದು ಮೂಲ ಮರಾಠಿಯ ಕೃತಿಯ 51ನೇ ಅಧ್ಯಾಯದ. ಇದರಲ್ಲಿ ಹೇಮಾಂಡ ಪಂತರು ಮುಕ್ತಾಯವಾದ ಮಾತುಗಳನ್ನು ಹೇಳಿ ಎಲ್ಲ ಅಧ್ಯಾಯಗಳನ್ನು ಸಂಕ್ಷಿಪ್ತ ಪರಿಚಯವನ್ನು ಸೂಚಿಕಾ ಪತ್ರದಲ್ಲಿ ಕೊಡುತ್ತೇನೆಂದು ಹೇಳಿದರು. ಆದರೆ ಅದರ ಕರಡು ಪ್ರತಿ ಇರಲಿಲ್ಲ. ಆದುದರಿಂದ ಅದನ್ನು ಬಾಬಾ ಅವರ ಭಕ್ತರಾದ ಠಾಣಾದ ನಿವೃತ್ತ ಮಾಮಲೆದಾರರಾದ ಶ್ರೀ ಬಿ.ವಿ. ದೇವ ಅವರು ಹೊಂದಿಸಿದರು. ವಿಷಯ ಸೂಚಿಯನ್ನು ನಾವು ಈ ಪುಸ್ತಕದ ಮೊದಲಿಗೆ ಕೊಟ್ಟಿರುವುದರಿಂದ ಪುನಃ ಕೊನೆಯಲ್ಲಿ ಅದನ್ನು ಕೊಡುವ ಅಗತ್ಯವಿಲ್ಲ. ಆದುದರಿಂದ ಈ ಅಧ್ಯಾಯವನ್ನು ಉಪಸಂಹಾರವಾಗಿ ಪರಿಗಣಿಸಲಾಗಿದೆ. ದುರಾದೃಷ್ಟವಶಾತ್ ಶ್ರೀ ಹೇಮಾಂಡ ಪಂತರು ತಮ್ಮ ಕರಡು ಪ್ರತಿಯನ್ನು ಮನವಿಮರ್ಶಿಸಿ ಸ್ವತಃ ಪ್ರಕಟಿಸಲಾಗಲಿಲ್ಲ. ಅದನ್ನು ಮುದ್ರಣಕ್ಕೆ ಕಳಿಸುವಾಗ ಅದು ಪೂರ್ತಿಯಾಗಿತ್ತು. ಆದರೆ ಕೆಲವು ಕಡೆ ಓದಲು ಅಸಾಧ್ಯವಾಗಿತ್ತು. ಕಾರಣ ಅದು ಹೇಗಿತ್ತಿದೆಯೋ ಹಾಗೆಯೇ ಪ್ರಕಟಿಸಲಾಯಿತು. ಅದರಲ್ಲಿರುವ ಕೆಲವು ಮುಖ್ಯ ವಿಷಯಗಳನ್ನು ಇಲ್ಲಿ ಕೊಡಲಾಗಿದೆ. ಸಾಯಿಬಾಬಾ ಅವರ ಶ್ರೇಷ್ಠತೆ. ಸಕಲ ಚರಾಚರ ವಸ್ತುಗಳಲ್ಲಿ ರಕ್ಷಕರು, ಸರ್ವವ್ಯಾಪಿಯು, ಸಮಸ್ತ ಭೂತಗಳಲ್ಲಿಯೂ ಸಮಬುದ್ಧಿ ಉಳ್ಳವರಾಗಿಯೂ ಸಮಸ್ತ ಜೀವಿಗಳಿಗೆ ಕಲ್ಯಾಣ ಮಾಡುವುದರಲ್ಲಿ ಆಸಕ್ತರಾಗಿ ಇರುವ ಶ್ರೀ ಸಾಯಿಬಾಬಾ ಅವರಿಗೆ ನಮಸ್ಕರಿಸಿ ಅವರ ಆಶ್ರಯವನ್ನು ಹೊಂದೋಣ. ಅವರನ್ನು ಸ್ಮರಿಸಿ ಅವರಿಗೆ ಶರಣಾಗತವಾದರೆ ನಮ್ಮ ಸಕಲ ಅಭಿಷ್ಟಗಳು ನೆರವೇರುವವು. ಅವರ ನಮ್ಮ ಜೀವನದ ಗುರಿಯನ್ನು ಮುಟ್ಟಲು ಸಹಾಯ ಸಿಗುವವರು. ಈ ಭವಸಾಗರವನ್ನು ದಾಟುವುದು ಬಹಳ ಕಠಿಣ. ಮೋಹವೆಂಬ ಅಲೆಗಳನ್ನು ನಮ್ಮ ದುರಾಲೋಚನೆ ಎಂಬ ದಡಗಳಿಗೆ ಬಡಿದು ಮನಸ್ಥೈರ್ಯದ ಮರಗಳನ್ನು ಉರುಳಿಸುತ್ತೇವೆ. ನಮ್ಮ ಧೃತಿಗೆಡಿಸುತ್ತವೆ. ಅಹಂಭಾವವೆಂದು ಮಾರುತವು ಬೀಸಿ ಸಾಗರವನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತದೆ. ಕೋಪ ಮತ್ತು ಅಸೂಯೆ ಎಂಬ ಮೊಸಳೆಗಳು ಅಲ್ಲಿ ನಿರ್ಭೀತಿಯಿಂದ ವಾಸ ಮಾಡುತ್ತದೆ. ಸೆಳುವಿನ ರೂಪದಲ್ಲಿ ನಾನು, ನನ್ನದು ಎಂಬ ಅಹಂಭಾವ ಮತ್ತು ಅನುಮಾನವು ಮೂಡುತ್ತದೆ. ಅಸೂಯೆ, ದ್ವೇಷ, ನಿಂದನೆ ಇವು ಮೀನುಗಳ ರೂಪದಲ್ಲಿ ಅಲ್ಲಿ ಜಲಕ್ರೀಡೆ ಮಾಡುತ್ತದೆ. ಈ ಭಯಂಕರವಾದ ಸಾಗರವನ್ನು ದಾಟಲು ನಮ್ಮ ಸದ್ಗುರು ಸಾಯಿಯವರ ನಮಗೆ ಅಗತ್ಯಾಗೆ ಸಹಾಯ ಮಾಡುತ್ತಾರೆ. ಆಗ ಭಕ್ತರಿಗೆ ಯಾವ ಭಯ ಭೀತಿಗಳು ಇರುವುದಿಲ್ಲ. ನಮ್ಮನ್ನು ಸಂಸಾರ ಸಾಗರದಿಂದ ಸುರಕ್ಷಿತವಾಗಿ ದಾಟಿಸುವ ದೋಣಿಯೇ ಶ್ರೀ ಸಾಯಿ ಸಮರ್ಥರು. ಪ್ರಾರ್ಥನೆ. ಈಗ ನಾವು ಸಾಯಿಯವರ ಚರಣಾವಿಂದಗಳಿಗೆ ನಮಸ್ಕರಿಸಿ ಸಕಲ ಭಕ್ತರ ಕಲ್ಯಾಣಕ್ಕಾಗಿ ಪ್ರಾರ್ಥಿಸೋಣ. ಅನ್ಯ ವಿಷಯಗಳಲ್ಲಿ ನಮ್ಮ ಮನಸ್ಸನ್ನು ಅರಿಯದೆ ಅದು ಸದಾ ನಿಮ್ಮ ದಿವ್ಯ ಚರಣಗಳಿಗೆ ಲೀನವಾಗಲಿ. ನಿಮ್ಮ ಅಗಾಧವಾದ ಲೀಲೆಗಳನ್ನು ಪ್ರತಿಯೊಬ್ಬರು ಪ್ರತಿದಿನ ಪಠಿಸಲಿ. ಅವರ ವಿಪತ್ತು ದೂರವಾಗಿ ಅವರಿಗೆ ನಿರಂತರ ಆನಂದ ದೊರೆಯಲಿ. ಪಠಣ ಫಲ. ಪವಿತ್ರವಾದ ಗೋದಾವರಿಯಲ್ಲಿ ಸ್ನಾನ ಮಾಡಿ ಸದ್ಗುರು ಸಾಯಿನಾಥರ ಸಮಾಧಿ ದರ್ಶನ ನಂತರ ಈ ಸಚ್ಚರಿತೆಯನ್ನು ಪಠಿಸಿರಿ ಅಥವಾ ಶ್ರವಣ ಮಾಡಿರಿ. ಶುಚಿಭೂರ್ತರಾಗಿ ಪ್ರೇಮ ಮತ್ತು ಭಕ್ತಿಗಳಿಂದ ಈ ಗ್ರಂಥವನ್ನು 7 ದಿನಗಳಲ್ಲಿ ಓದಿದರೆ ನಿಮ್ಮ ಸಂಕಟಗಳು ಪರಿಹಾರವಾಗುತ್ತದೆ. ಈ ಸಚ್ಚರಿತೆಯ ಶ್ರವಣ ಅಥವಾ ಪಾರಾಯಣದಿಂದ ಸಾಯಿ ಸಮರ್ಥರು ನಿಮ್ಮ ಸಂಕಟಗಳನ್ನು ಶೀಘ್ರದಲ್ಲೇ ನಿವಾರಿಸುತ್ತಾರೆ. ಬಡವರಿಗೆ ದಾನ ದೊರೆಯುವುದು, ಪ್ರಾಮಾಣಿಕ ವ್ಯವಹಾರದಲ್ಲಿ ಪೂರ್ಣ ಯಶ ದೊರಕುವುದು, ಭಕ್ತಿಗೆ ಯೋಗ್ಯವಾದ ಫಲ ಸಿಗುವುದು. ಆದ್ದರಿಂದ ಗ್ರಂಥವಾಚನ ಮಾಡಿದರೆ ಸಾಯಿ ಸಮರ್ಥರ ಸುಪ್ರಸನ್ನರಾಗಿ ಅಜ್ಞಾನ ಮತ್ತು ದಾರಿದ್ರ್ಯ ತೊಲಗಿ ಜ್ಞಾನ ಮತ್ತು ಧನ ಸಂಪಾದನೆಯಾಗುತ್ತದೆ. ಸುಸಂಹಿತ ಚಿತ್ತದಿಂದ ನೇಮನಿಷ್ಠರಾಗಿ ಈ ಸಚ್ಚರಿತೆಯ ಒಂದು ಅಧ್ಯಾಯವನ್ನಾದರೂ ಪ್ರತಿದಿನ ಓದಿದರೆ ಅಮಿತ ಸುಖ ಲಭಿಸುತ್ತದೆ. ಗುರುಪೌರ್ಣಮಿ, ಗೋಕುಲ ಅಷ್ಟಮಿ, ರಾಮನವಮಿ ಮತ್ತು ಸಾಯಿಯವರ ಪುಣ್ಯತಿಥಿ ಉತ್ಸವ ಪವಿತ್ರ ದಿನಗಳಲ್ಲಿ ಈ ಗ್ರಂಥವನ್ನು ನಿಮ್ಮ ಮನೆಯಲ್ಲಿ ಓದಿರಿ. ಸಾಯಿಯವರು ಯೋಗ್ಯಂ ಸ್ತುತಿ ಮಾಡಲು ಶಬ್ದ ಸಾಲವು. ಕಾರಣ ಮೌನ ವೃತ್ತಿಯೇ ಸರಿ ಎಂದು ಕಾಣುತ್ತದೆ. ನಿತ್ಯ ಶುಭ ಕರ್ಮ ಮಾಡಿ ಶ್ರವಣ ಮೊದಲಾದ ನವವಿಧ ಭಕ್ತಿಯಿಂದ ಮೋಕ್ಷವನ್ನು ಅಪೇಕ್ಷಿಸಿದರೆ ಅಂತಃಕರಣ ಶುದ್ಧವಾಗುತ್ತದೆ. ಗುರುವು ತಂದೆಗಿಂತ ಮಿಗಿಲಾಗದವನು. ತಂದೆ ಕ್ಷಣಿಕ ವಸ್ತು ಕೊಡಬಹುದು, ಆದರೆ ಗುರುವು ಕ್ಷಯಾತೀತವಾದ ಅವಿನಾಶಕ ವಸ್ತುವನ್ನು ನಮಗೆ ದಯಪಾಲಿಸುವವನು. 9 ತಿಂಗಳ ಕಾಲ ತಾಯಿ ನಮ್ಮನ್ನು ತನ್ನ ಗರ್ಭದಲ್ಲಿಟ್ಟುಕೊಂಡು ನಮಗೆ ಜನ್ಮ ಕೊಡುವಳು. ಆದರೆ ಗುರುವು ನಮ್ಮನ್ನು ಹೊರಗಿನಿಂದ ತನ್ನಲ್ಲಿ ಅಡಗಿಸಿಕೊಳ್ಳುವಳು. ಅಂತ್ಯ ಸಮಯದಲ್ಲಿ ಶಿಷ್ಯನು ಗುರುವೇ ಗುರುವೇ ಎಂದು ಸಾಯಿಯವರ ಸ್ಮರಣೆ ಮಾಡಿದರೆ ಅವರಿಗೆ ನಿಸ್ಸಂಶಯವಾಗಿ ಸಾಯಿ ಜೊತೆ ದೊರೆಯುತ್ತದೆ. ಪ್ರಸಾದ ಯೋಚನೆ. ಸಾಯಿಯವರ ಪ್ರಾರ್ಥನೆ ಮಾಡಿ ಈ ಕೆಳಗಿನ ಅವರ ದಿವ್ಯ ಪ್ರಸಾದವನ್ನು ಬೇಡಿ ಈ ಅಧ್ಯಾಯದ ಸಮಾಪ್ತಿ ಮಾಡೋಣ. ಬಾಬಾ, ವಾಚಕರಿಗೂ ಭಕ್ತರಿಗೂ ನಿಮ್ಮ ಪಾದಗಳಲ್ಲಿ ನಿರಂತರ ಭಕ್ತಿ ಅಂಕುರಿಸಲಿ.
ನಿಮ್ಮ ರೂಪ ನೀವು ನಮ್ಮ ಹೃದಯಗಳಲ್ಲಿ ನೆಲೆಸಿ ಸಕಲ ಚರಾಚರಗಳಲ್ಲಿ ನಾವು ನಿಮ್ಮನ್ನೇ ಕಾಣುವಂತಾಗಲಿ. ತಥಾಸ್ತು. ಶ್ರೀ ಸಾಯಿ ಪ್ರಣಾಮ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಸಾಯಿ ಸ್ತೋತ್ರ. ಸದಾ ಸತ್ವರೂಪಂ ಚಿದಾನಂದಕಂದಂ ಜಗಸ್ವಾವಸ್ಥಾನಂ ಸಂಹಾರ ಹೇತುಂ ಸ್ವಭಕ್ತೇಚ್ಛಾಯ ಮನುಷ್ಯಂ ದರ್ಶಯಂತಂ ನಮಾಮೀಶ್ವರಂ ಸದ್ಗುರು ಸಾಯಿನಾಥಂ ಭವದ್ವಾಂತ ವಿದ್ವಂ ಸಮಾರ್ತಾಂಡಮೀಡ್ಯಂ ಮನೋವಾಗತೀತಂ ಮುನಿಧ್ಯಾನಮಂಗಮ್ಯಂ ಜಗದ್ವಾಪಕಂ ನಿರ್ಮಲಂ ನಿರ್ಗುಣಾತ್ವಂ ನಮಾಮೀಶ್ವರಂ ಭವಂ ಭೋವಿ ಮಗ್ನಾದಿನಾರ್ಥಂ ಜನನಾಂ ಸ್ವಬಾಧಶ್ರಿತನಾಂ ಸ್ವಭಕ್ತಿಪ್ರಿಯಣಾಂ ಸಮುದ್ಧರಣಾರ್ಥಂ ಕಲೌ ಸಂಭವಂತಂ ನಮಾಮೀಶ್ವರಂ ಸದಾ ನಿಂಬವೃಕ್ಷಸ್ಯ ಮೂಲಾದಿವಾಸ ಸುಧಾಸ್ರಾವಿಣಂ ತಿಕ್ತಮಪ್ರಿಯಮಂ ತಂ ತರುಂ ಕಲ್ಪವೃಕ್ಷಗಂ ಸದಾ ಯಂತಂ ನಮಾಮೀಶ್ವರಂ ಸದಾ ಕಲ್ಪವೃಕ್ಷಸ್ಯ ತಸ್ಯಾದಿಮೂಲೆ ಭವದ್ಭಾವ ಬುದ್ಧ್ಯಾಂ ಸರ್ಪಯಾದಿ ಸೇವಂ ಋಣಾಂ ಕುರ್ವಂತಾಂ ಭಕ್ತಿಮುಕ್ತಿಪ್ರದಂತಂ ನಮಾಮೀಶ್ವರಂ ಅನೇಕಾಶ್ರುತ ತರ್ಕ್ಯ ಲೀಲಾವಿಲಾಸೈ ಸಮಾವಿಷ್ಣು ತೇನಾ ಭವಸ್ತಾತ್ರಂ ಭವಂ ಅಹಂ ಭಾವ ಹೇಮಂ ಪ್ರಸನ್ನಾತ್ಮಭವಂ ನಮಾಮೀಶ್ವರಂ ಸಾತಂ ವಿಶ್ರಾಂ ರಾಮಮೇವ ವಿರಾರಂ ಸದಾ ಸೃಜನ್ಯ ಸಂತುತಂ ಸನ್ನಾಮದ್ಭವಂ ಜನಮೋದಕಂ ಭಕ್ತಪ್ರದಂ ತಂ ನಮಾಮೀಶ್ವರಂ ಅಜನ್ಮ ದ್ಯಮೇಕಂ ಪರಂ ಬ್ರಹ್ಮ ಸಾಕ್ಷಾತ್ ಸ್ವಯಂ ಸಂಭವಂ ರಾಮಮೇವ ತೀರ್ಣಂ ಭವದಾನದರ್ಶಾತ್ ಸಂಪೂರ್ಣನಿತಃ ಪ್ರಭೋಹಂ ನಮಾಮೀಶ್ವರಂ ಶ್ರೀ ಸಾಯಿ ಈಶ ಕೃಪಾನಿಧೆ ಕೀಲಾಗೃಹಂ ಸರ್ವಾರ್ಥಸಿದ್ಧಿಪ್ರದ ಯಶ್ವಾಂತತ್ವದ ರಜಪ್ರಭಾವ ಮತುಲಂ ದಾಪದಾಪಿ ವಕ್ತ ಕ್ಷಮಾಂ ಸಭಕ್ತ ಶರಣಂ ಕೃತಾಂಜಲಿಪುಟ ಸಂಪ್ರಾಪ್ತಿ ಸ್ಮೋ ಪ್ರಭೋ ಶ್ರೀಮತ್ಸ ಯೋನಿಪರೆ ಶಪದಾರ ಕರಮಲ್ಯನಂ ಚರಣಂ ಮರ್ಮಂ ಸಾಯಿ ರೂಪಂ ಧರರಾಘವೋತ್ತಂ ಭಕ್ತಕಾಂ ಬುದ್ಧಂ ಧ್ರುಮಂ ಪ್ರಭೋ ಮಾಯಪೋ ಚಿತ್ತಶುದ್ಧಯ ಚಿಂತಾಮ್ಯಾಮ್ಯಹಂ ಮಹರ್ನಿಶಂ ಮುದಾ ಶರತ್ಸೋದಾಂಶು ಪ್ರತಿಮಂ ಪ್ರಕಾಶಂ ಕೃಪಾತಾಪಾತ್ರಂ ತಮಂ ಸಾಯಿನಾಥಂ ತ್ವದೀಯ ಪಾದಾಬ್ಜ ಸಮಾಶ್ರಿತಂ ಸ್ವಚ್ಛಾಯಯ ತಮಪಾಪಕರತುಂ ಉಪಾನಸನಾದೈತ್ಯ ಸಾಯಿನಾಥ ಸ್ತುವೈ ಮಾರ್ಯೋಪಾನಿಸಾನಸ್ತು ತತ್ವಮಂ ರಮೋ ನಾಮಿ ತವಂ ಪಾದಾಯುಗ್ನಂ ಭೃಂಗಂ ಯದಾಬ್ದೆ ಮುಕರಂದಂ ಲಬ್ಧೆ ಅನೇಕ ಜನ್ಮಾಜೀತ ಪಾಪ ಸಂಶಯೋ ಭವವೇದ ಭವತ್ಪದ ಸರೋಜ ದರ್ಶನಾತ್ ಶಮಸ್ವ ಸರ್ವಾಪಾನಾರಾಧ ಪಂಕುಜಾನ್ ಪ್ರಸೀದ ಸಾಯಿ ಗುರು ದೋದಲಯಾನಿದೆಯೇ ಶ್ರೀ ಸಾಯಿನಾಥ ಚರಣಾಮೃತ ಪೋತ ಚಿತ್ತ ಸತ್ವದೇವ ಸೇವಾನರತಃ ಸತತಂ ಚ ಭಕ್ತ್ಯ ಸಂಸಾರಜನ್ಯ ದುರಿತ ಗೌ ನಿರ್ಗಸ್ತಸ್ತೆ ಕೈವಲಂ ಧಾಮ ಪರಂ ಸಮಾಮಾಪ್ನಿಮಂತಂ ಸ್ತೋತ್ರಮೇತತ್ಯ ಪಟೇ ಭಕ್ತ್ಯಸ್ಯೋ ನರಸ್ತದ ಸದಾ ಸದ್ಗುರು ಸಾಯಿನಾಥಸ್ಯ ಕೃಪಾಪಾತ್ರಂ ಭವತೆ ಧ್ರುವಂ ಸಾಯಿನಾಥ ಕೃಪಾಪಾತ್ರ ಸ್ವತೆದೆ ಕುಸುಮಾವಳಿ ಶ್ರೇಯಶ್ಚ ಮನಶ್ಚುದೆ ಪ್ರೇಮಸೂತ್ರೇಣ ಗುಂಗಿತಃ ಗೋವಿಂದಸುರಿಪುತ್ರೇಣ ಕಾಶಿನಾಥ ವಿದಾಯಾಯಿನ ಉಪನಿತ್ಯಪಾಕೇನ ಶ್ರೀ ಸಾಯಿ ಗುರುವೇರ್ಪಿತ. ಓಂ ಶ್ರೀ ಸಾಯಿಬಾಬಾ ಸ್ತೋತ್ರ ಶತನಾಮಾವಳಿ. ಶ್ರೀ ಸಾಯಿನಾಥಾಯ ನಮೋ ಲಕ್ಷ್ಮೀನಾರಾಯಣ ನಮೋ ಕೃಷ್ಣ ಸಾಮಿತ್ಯ ಕೃಷ್ಣ ರಾಮ ಶಿವ ಮಾರುತ್ಯ ರೂಪಾಯ ನಮೋ ಶೇಷ ಸಾಯಿನೇ ನಮೋ ಗೋದಾವರಿ ತಟ ಶಿರಡಿವಾಸಿನೇ ನಮೋ ಭಕ್ತ ಋತುಲಾಯ ನಮೋ ಸರ್ವ ನಿಲಾಯ ನಮೋ ಭೂತವಾಸಾಯ ನಮೋ ಭೂತ ಭವಿಷ್ಯತ ವರ್ಜಿತಾಯ ನಮೋ ಕಾಲಾತೀತಾಯ ನಮೋ ಕಾಲಾಯ ನಮೋ ಓಂ ಕಾಲಕಾಲಾಯ ನಮೋ ಓಂ ಕಾಲದರ್ಪಣಮಾನಾಯ ನಮೋ ಓಂ ಮೃತ್ಯುಂಜಯಾಯ ನಮಃ ಓಂ ಅಮೃತ್ಯಾಯ ನಮಃ ಓಂ ಮೃತ್ಯಭಯಪ್ರದಾಯ ನಮಃ ಓಂ ಜೀವಧರಾಯ ನಮಃ ಓಂ ಸರ್ವಧರಾಯ ನಮಃ ಓಂ ಭಕ್ತವಾನ ಸಮರ್ಥನಾಯ ನಮಃ ಭಕ್ತವನ ಪ್ರತಿಜ್ಞಾಯ ನಮಃ ಓಂ ಅನ್ನವಸ್ತ್ರದಾಯ ನಮಃ ಆರೋಗ್ಯ ಕ್ಷೇಮದಾಯ ನಮಃ ಧನಮಾಂಗಲ್ಯ ಪ್ರದಾಯ ನಮಃ ಓಂ ವೃದ್ಧಿ ಸಿದ್ಧಿದಾಯ ನಮಃ ಓಂ ಪುತ್ರ ಮಿತ್ರ ಕಲತ್ರ ಬಂಧುದಾಯ ನಮಃ ಯೋಗಕ್ಷೇಮ ವಾಹನಾಯ ನಮಃ ಆಪದ್ಬಂಧವಾಯ ನಮಃ ಮಾರ್ಗಬಂಧುವೇ ನಮಃ ಮುಕ್ತಿ ಮುಕ್ತಿ ಪವರ್ಗದಾಯ ನಮಃ ಓಂ ಪ್ರಿಯಾಯ ನಮಃ ಓಂ ಪ್ರೀತಿವರ್ಧನಾಯ ನಮಃ ಓಂ ಅಂತರ್ಯಾಮಿನ್ಯೇ ನಮಃ ಸಚ್ಚಿದಾನಂದಾತ್ಮನೇ ನಮಃ ನಿತ್ಯಾನಂದದಾಯ ನಮಃ ಪರಮಸುಖದಾಯ ನಮಃ ಪರಮೇಶ್ವರೇ ನಮಃ ಪರಬ್ರಹ್ಮಣೇ ನಮಃ ಪರಮಾತ್ಮನೇ ನಮಃ ಜ್ಞಾನ ಸ್ವರೂಪಿಣ್ಯೇ ನಮಃ ಓಂ ಜಗತ್ರ ಪ್ರೀತಿಯೇ ನಮಃ ಓಂ ಭಕ್ತಾನಾಂ ಮಾತೃದಾತೃಪಿತಾಮಹಾಯೇ ನಮಃ ಭಕ್ತಭಯಪ್ರದಾಯೇ ನಮಃ ಓಂ ಭಕ್ತಪರಾಧೀನಾಯೇ ನಮಃ ಭಕ್ತಾನುಗ್ರಹ ಕಾತರನಾಯ ನಮಃ ಶರಣಾಗತವತ್ಸಲಾಯೇ ನಮಃ ಭಕ್ತಿಶಕ್ತಿಪ್ರದಾಯೇ ನಮಃ ಓಂ ಜ್ಞಾನ ವೈರಾಗ್ಯದಾಯೇ ನಮಃ ಓಂ ಪ್ರೇಮಪ್ರದಾಯೇ ನಮಃ ಓಂ ಸಂಶಯ ಹೃದಯ ದೌರ್ಯಲ್ಯ ಪಾಪಕರ್ಮವನ ನಕ್ಷಕಾರಾಯಕಾಯೇ ನಮಃ ಓಂ ಹೃದಯ ಗ್ರಂಥಿ ಭೇದಕಾಯ ನಮಃ ಕರಧ್ವಂಸಿನ್ಯೇ ನಮಃ ಓಂ ಶುದ್ಧ ಸತ್ವತಿ ಸ್ಥಿತಾಯೇ ನಮಃ ಓಂ ಗುಣಾತೀತ ಗುಣಾತ್ಮನೇ ನಮಃ ಅನಂತ ಕಲ್ಯಾಣ ಗುಣಾಯೇ ನಮಃ ಓಂ ಅಮಿತ ಪರಾಕ್ರಮಾಯೇ ನಮಃ ಓಂ ಜೈ ನಿನ್ನೆ ನಮಃ ಓಂ ದುರ್ದಕ್ಷ ಕ್ಷೋಭಾಯೇ ನಮಃ ಪರಾಜಿತಾಯೇ ನಮಃ ತ್ರಿಲೋಕೇಶು ಅವಿಗತಾಯೇ ನಮಃ ಅವ್ಯಶ್ಯರಹಿತಾಯ ನಮಃ ಸರ್ವಶಕ್ತಿಮೂರ್ತಯೇ ನಮಃ ಸ್ವರೂಪ ಸುಂದರಾಯೇ ನಮಃ ಓಂ ಸುಲೋಚನಾಯೇ ನಮಃ ಬಹುರೂಪ ವಿಶ್ವಮೂರ್ತಯೇ ನಮಃ ಓಂ ಅರೂಪ ವ್ಯಕ್ತಾಯೇ ನಮಃ ಅಂಚಿತಾಯ ನಮಃ ಸೂಕ್ಷ್ಮಾಯ ನಮಃ ಸರ್ವಂತರ್ಯಾಮಿನ್ಯೇ ನಮಃ ನಮೋ ವಾಗತೀತಾಯ ನಮಃ ಓಂ ಪ್ರೇಮಮೂರ್ತಾಯ ನಮಃ ಸುಲಭ ದುರ್ಲಭಾಯ ನಮಃ ಸಾಯ ಸಹಾಯ ನಮಃ ಅನಾಥನಾಥ ದೀನ ಬಂಧು ನಮಃ ಸರ್ವಭಾರಭೃತೆ ನಮಃ ಓಂ
ಓಂ ಅಕರ್ಮಣ್ಯ ಕರ್ಮ ಸಂಕೀರ್ಣಿಯೇ ನಮಃ. ಓಂ ಪುಣ್ಯಶ್ರವಣಕೀರ್ತಾಯೇ ನಮಃ. ಓಂ ತೀರ್ಥಾಯೇ ನಮಃ. ವಸುದೇವಾಯೇ ನಮಃ. ಸತಾಂಗತಾಯೇ ನಮಃ. ಸತ್ಪರಣಾಯೇ ನಮಃ. ಲೋಕನಾಥಾಯೇ ನಮಃ. ಓಂ ಪಾವನಗನಾಯೇ ನಮಃ. ಅಮೃತಾಂಶಾಯೇ ನಮಃ. ಓಂ ಭಾಸ್ಕರ ಪ್ರಭವಾಯೇ ನಮಃ. ಓಂ ಬ್ರಹ್ಮಚಾರ್ಯ ತತ್ಪರ್ಯಾದಿ ಸುವರ್ತ್ರಾಯೇ ನಮಃ. ಓಂ ಸತ್ಯಧರ್ಮಪರಾಯಣಾಯ ನಮಃ. ಓಂ ಸಿದ್ದೇಶ್ವರಾಯ ನಮಃ. ಓಂ ಸಿದ್ಧಿ ಸಂಕಲ್ಪಾಯ ನಮಃ. ಓಂ ಯೋಗೇಶ್ವರಾಯ ನಮಃ. ಓಂ ಭಗವತೆ ನಮಃ. ಓಂ ಭಕ್ತವತ್ಸಲಾಯ ನಮಃ. ಓಂ ಸತ್ಪುರುಷಾಯ ನಮಃ. ಓಂ ಪುರುಷೋತ್ತಮಾಯ ನಮಃ. ಓಂ ಸತ್ಯತತ್ವಬೋಧಕಾಯ ನಮಃ. ಓಂ ಕಮಾದಿಷಡ್ವರ್ ವೈರಿಧ್ವಂಸಿನ್ಯೇ ನಮಃ. ಅಭೇದಾನಂದ ಭಯಪ್ರದಾಯೇ ನಮಃ. ಓಂ ಓಂ ಸರ್ವ ಮಾವ ಸಮಂತಾಯೇ ನಮಃ. ಓಂ ದಕ್ಷಿಣಾಮೂರ್ತಾಯೇ ನಮಃ. ಓಂ ವೆಂಕಟೇಶರಮಣಾಯೇ ನಮಃ. ಅದ್ಭುತಾನಂದಚಾರ್ಯಾಯೇ ನಮಃ. ಓಂ ಪ್ರಪನ್ನಾತಿಹರಾಯೇ ನಮಃ. ಓಂ ಸಂಸಾರ ಸರ್ವದುಃಖಕ್ಷಯಾಕಾರಕಾಯೇ ನಮಃ. ಓಂ ಸರ್ವವಿತ್ಸೋಮುಖಾಯೇ ನಮಃ. ಓಂ ಸರ್ವಂತ್ಯಾರಿಂಬೈಸ್ಥಿತಾಯೇ ನಮಃ. ಓಂ ಸರ್ವಮಂಗಳಕರಾಯೇ ನಮಃ. ಓಂ ಸರ್ವಾಭೀಷ್ಟಪ್ರದಾಯೇ ನಮಃ. ಓಂ ಸಮರ ಸನ್ಮಾರ್ಗಸ್ಥಾಪನಾಯೇ ನಮಃ. ಓಂ ಸಮಸ್ತ ಸದ್ಗುರುವೇ ನಮಃ. ಇತಿ ಶ್ರೀ ಸಾಯಿನಾಥಾಯೇ ನಮಃ. ಓಂ ಇತಿ ಶ್ರೀ ಸಾಯಿ ಅಷ್ಟೋತ್ತರಶತನಾಮಾವಳಿ ಸಂಪೂರ್ಣಂ. ಇತಿ ಶ್ರೀ ಸಾಯಿ ಸಚ್ಚರಿತೆ 51ನೇ ಅಧ್ಯಾಯ ಹಾಗೂ ಉಪಸಂಹಾರ ಆರತಿ ಅಷ್ಟೋತ್ತರ ಮುಕ್ತಾಯವಾಯಿತು.